ಬಿಟ್ರೆ ಮೈಲೇಜ್ ಎಲ್ಲ ಎಷ್ಟು ಕೊಡ್ತಾ ಇದೆ? ಮೈಲೇಜ್ ಬ್ರೋ ಬಂದು ಕರೆಕ್ಟ್ ಆಗಿ 42 to 45 ಬರುತ್ತೆ. ನೀವ್ ಹೆಂಗೆ ಹೊಡೆದ್ರು ಆಲ್ಮೋಸ್ಟ್ ಒಂದು 70-80 ಹೊಡೆದ್ರೆ 42 to 45 ಬರುತ್ತೆ. ಇನ್ನು ನಾರ್ಮಲ್ 50 to 60 ಹೋಗ್ತೀನಿ ಅಂದ್ರೆ 50 ತನಕನೂ ರೀಚ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಫಸ್ಟ್ ಸರ್ವಿಸ್ ಆಗೋ ತನಕ ನಾನು ಆಲ್ಮೋಸ್ಟ್ ಒಂದು 50-60 ಅಷ್ಟರಲ್ಲೇ ಮೇಂಟೈನ್ ಮಾಡ್ತಿದ್ದೆ. ಅವಾಗ ಆಲ್ಮೋಸ್ಟ್ ಒಂದು 49 ಅಷ್ಟು ಕೊಡ್ತಾ ಇತ್ತು. ನೆಕ್ಸ್ಟ್ ಒಂದ್ ಸರ್ವಿಸ್ ಆದ್ಮೇಲೆ ಸ್ವಲ್ಪ ಥ್ರಾಟಲ್ ರೈಸ್ ಮಾಡಿದ್ಮೇಲೆ ಒಂದು 42 ಅಷ್ಟಕ್ಕೆ ಬಂತು. ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿತ್ತು? ಮಸ್ತ್ ಇದೆ ಬ್ರೋ, ಅದರಲ್ಲೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಬೇರೆ ಬೈಕ್ ತರ ಹೋಗಿ ಒಂದಿನ ಅಡ್ವಾನ್ಸ್ ಆಗಿ ಕೊಟ್ಟು ಬುಕ್ ಮಾಡಿ ಒಂದಿನ ಕೊಟ್ಟು ಒಂದಿನ ಬೇರೆ ವೆಹಿಕಲ್ ನಾನ್ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಡೈಲಿ ವರ್ಕ್ಗೆ ಆ ತರ ಎಲ್ಲ ಏನು ಇಲ್ಲ. ಬೆಳಿಗ್ಗೆ ಕೊಟ್ರೆ ನಾನ್ ಸಂಜೆ ವರ್ಕ್ ಮುಗಿಸ್ಕೊಂಡ್ ಬರೋ ತನಕ ರೆಡಿ ಆಗಿರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಎಲ್ಲ ಹೆವಿ ಗುಡ್. ಕಾಸ್ಟ್ ಎಷ್ಟಾಯ್ತು? ಕಾಸ್ಟ್ ಬಂದು 1800 ಒಳಗಡೆನೆ, ಅದ್ರ ಮೇಲೆ ಏನೂ ಇಲ್ಲ. ಸೆಕೆಂಡ್ ಸರ್ವಿಸ್ 1800, ಫಸ್ಟ್ ಸರ್ವಿಸ್ 1500 ಅಷ್ಟೇ. ಬರೀ ಆಯಿಲ್ ಚೇಂಜ್ ಮಾಡ್ತಾರೆ. ಆಯಿಲ್ ಚೇಂಜ್ ಆಯಿಲ್ಗೆನೆ 1200 ಏನೋ ಇದೆ. ಅದು ಬಿಟ್ರೆ ವಾಟರ್ ವಾಶ್ ಅದಕ್ಕೆಲ್ಲ ಕಾಸ್ಟ್ ಆಡ್ ಮಾಡಿ 1500 ಅಷ್ಟೇ. ನಿಮ್ಗೇನು ಪಾರ್ಟ್ಸ್ ಹೋಗಿಲ್ಲ ಅಂದ್ರೆ ಅಷ್ಟಲ್ಲೇ ಇರುತ್ತೆ. ಪಾರ್ಟ್ಸ್ ಹೋದ್ರುನುವೆ ಹೀರೋದೆಲ್ಲ ಆರಾಮಾಗಿ ಇರುತ್ತೆ, ಪಾಕೆಟ್ ಫ್ರೆಂಡ್ಲಿ ಏನೇ ಇದ್ರೂನುವೆ. ಜೊತೆಗೆ ಸರ್ವಿಸ್ ನೆಟ್ವರ್ಕ್ ಇರೋದು ಆಲ್ ಓವರ್ ಇಂಡಿಯಾ. ಯಾವ ಕಡೆ ಎಲ್ಗಾದ್ರೂ ಹೋಗಿ ಲದಾಖ್ ಹೋಗಿ ಅಲ್ಲೂ ಸರ್ವಿಸ್ ಸ್ಟೇಷನ್ ಸಿಗುತ್ತೆ. ಸೊ ನಿಮ್ಗೆ ಯಾವ್ದೇ ತರದ ತೊಂದರೆ ಅಂತ ಇರಲ್ಲ. ಹಿಮಾಲಯನ್ ತಗೊಂಡ್ರೆ ರಾಯಲ್ ಎನ್ಫೀಲ್ಡ್ ರೀಚು ಇರೋದಷ್ಟಿಲ್ಲ ಸರ್ವಿಸ್ ಸ್ಟೇಷನ್ಸ್ ಎಲ್ಲ. ಸೊ ಎಲ್ಲ ವಿನ್ ವಿನ್ನೇ ನಿಮ್ಗೆ ಒಂದ್ ಲೆಕ್ಕದಲ್ಲಿ. ವಿನ್ ವಿನ್ನೇ ಹೇಳ್ಬೋದು. ಬಿಟ್ರೆ ಬೇರೆ ಏನಾದ್ರು ಇವಾಗ ಆನ್ ದಿ ಪೇಪರ್ಸ್ ಫಿಗರ್ಸ್ ಕಡಿಮೆ ಇದೆ ಇದ್ರದ್ದು ಪವರ್ ಫಿಗರ್ಸ್. ಆನ್ ದಿ ಪೇಪರ್ ಬಂದು 19 BHP ಇದಿದೆ, ಪವರ್ ಇದೆ. ಟಾರ್ಕು ಕಡಿಮೆ ಇದೆ, 17 Nm ಟಾರ್ಕ್ ಇದೆ. ಹೌದೌದು. ಬಟ್ ಅದೆಲ್ಲ ಫೀಲ್ ಆಗಲ್ಲ. ಆನ್ ದಿ ಪೇಪರ್ ಅಷ್ಟೇ ಅಷ್ಟು ಕಡಿಮೆ ಇದೆ. ಬಟ್ ಅದೆಲ್ಲ ಏನು ಫೀಲ್ ಆಗಲ್ಲ. ರಿಯಲ್ ವರ್ಲ್ಡ್ ಅಲ್ಲಿ ಸಾಕು ಬೇಜಾನ್ ಇದು. ನನ್ ಪ್ರಕಾರ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ, ಟೂರ್ ಮಾಡ್ಬೇಕಾದ್ರೆ, ಅಡ್ವೆಂಚರ್ ಟೂರ್ ಮಾಡ್ಬೇಕಾದ್ರೆ ಎಲ್ಲಾದ್ರೂ ನಾರ್ಮಲ್ ಹೈವೇ ಸಿಕ್ತು ಅಂದ್ರೆ ಅಲ್ಲೊಂದ್ ಸ್ವಲ್ಪ ಪವರ್ ಇನ್ನೊಂದ್ ಗೇರ್ ಎಕ್ಸ್ಟ್ರಾ ಇದ್ಬಿಟ್ಟಿದ್ರೆ ಸಾಕಾಗಿತ್ತು ಅನ್ಸುತ್ತೆ. ಇದು 5 ಸ್ಪೀಡ್ ಗೇರು. ಒಂದ್ ಗೇರ್ ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿರೋದು ಅನ್ಸುತ್ತೆ. 210 ಅಲ್ಲಿ ಆಗ್ಲೇ 6 ಗೇರ್ ಸ್ಪೀಡ್ ಇದೆ. ಸೊ ಇಲ್ಲಿ ಏನ್ ಮಿಸ್ ಆಗಿತ್ತು ಅದನ್ನ ಅಲ್ಲಿ ಕಂಪೆನ್ಸೇಟ್ ಮಾಡಿದ್ದಾರೆ. ಅಲ್ಲಿ ನೋಡೋದ ಪ್ರೋ ಯಾವಾಗಾದ್ರೂ ಚಾನ್ಸ್ ಬಂದ್ರೆ ತಗೊಳ್ಳೋ ಪ್ಲಾನ್ ಅಲ್ಲಿ ಈಗ ಸದ್ಯಕ್ಕಂತೂ ಇಲ್ಲ. ಆಪರ್ಚುನಿಟಿ ಬಂದ್ರೆ 421 ಏನೋ ಬಿಡ್ತಾನೆ. 420 ಅದು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ. ಟೆಸ್ಟ್ ಮಾಡ್ತಾನೆ ಇದಾರೆ 3-4 ವರ್ಷದಿಂದ. ಇರೋದವ್ರು ಯಾವಾಗ ಬಿಡ್ತಾರೋ. ಬಿಟ್ಟಷ್ಟು ಒಳ್ಳೇದು ಇಲ್ದಾರೆ ಅದ್ರದ್ದು ಏನ್ ಮಾರ್ಕೆಟ್ ಇದೆ ಅದನ್ನೆಲ್ಲ ಬೇರೆ ಇವರು ಕ್ಯಾಪ್ಚರ್ ಮಾಡ್ಕೊಂಡು ಎತ್ತಾಕೊಂಡು ಹೋಯ್ತಾ ಇರ್ತಾರೆ. ಎಷ್ಟು ಕಿಲೋಮೀಟರ್ ಓಡಿಸಿದ್ಯಾ ಇಲ್ಲಿವರೆಗೆ? ಇದುವರೆಗೆ ಆಲ್ಮೋಸ್ಟ್ 6,700 ಸಮಥಿಂಗ್ ಐತೆ. ಅಷ್ಟು ಓಡಿಸಿದ್ದೀನಿ. ಇದ್ರಲ್ಲಿ ನೋಡ್ಬೋದು ಒಂದು ಡ್ರಾಬ್ಯಾಕು. ಇನ್ನೊಂದು ಏನಂದ್ರೆ ಇದು ನೋಡಿದ ತಕ್ಷಣ ನೆನಪಾಯ್ತು, TFT ಡಿಸ್ಪ್ಲೇ ಇಲ್ಲ ಇದರಲ್ಲಿ. ಇದು 210 ಐತೆ. ಪ್ಲಸ್ ಚಾರ್ಜಿಂಗ್ ಸಾಕೆಟ್ ಬಂದು ಇಲ್ಲೇ ಇದೆ. ಸೊ ಇದು ಒಂದು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇಲ್ಲೇ ಚಾರ್ಜಿಂಗ್ ಸಾಕೆಟ್ ಇದೆ. ಪ್ಲಸ್ ಅದಕ್ಕೆ ಕ್ಯಾಪ್ ಕವರ್ ಥರ ಕೊಟ್ಟಿದ್ದಾರೆ ರೈನ್ ಪ್ರೊಟೆಕ್ಷನ್ಗೋಸ್ಕರ. ಚಾನ್ಸೇ ಇಲ್ಲ ನೀರು ಹೋಗೋದಕ್ಕೆ. ಸೊ ಒಂದು ಅಡ್ವಾಂಟೇಜ್ ಇದು. ನಾನು ಇಲ್ಲಿಂದ ಒಂದು ಕನೆಕ್ಷನ್ ಹಾಕ್ಸಿ ಅದೆಲ್ಲ ಏನು ಮಾಡೋದು ಬೇಕಿಲ್ಲ, ಇಲ್ಲೇ ಕೊಟ್ಟಿದ್ದಾರೆ. ಡೈರೆಕ್ಟಾಗಿ ಒಂದು ಚಿಕ್ಕದೊಂದು ಕೇಬಲ್ ತಗೊಂಡ್ರೆ ಆಟೋಮೆಟಿಕ್ ಇಲ್ಲಿಗೊಂದು ಮೌಂಟ್ ಹಾಕೋಬಿಟ್ರೆ ಅಲ್ಲಿಗೆ ಮುಗೀತು. ಸೊ ಕನೆಕ್ಟಿವಿಟಿನೂ ಕೊಟ್ಟಿದ್ದಾನೆ ಅಲ್ವಾ? ಬ್ಲೂಟೂತ್ ಕನೆಕ್ಟಿವಿಟಿ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಸೊ ಹೀರೋ ಆ್ಯಪ್ ಥ್ರೂ ಅದೆಲ್ಲ ಕನೆಕ್ಟ್ ಮಾಡ್ತಾರೆ. ಟರ್ನ್ ಇದನ್ನೆಲ್ಲ ಯೂಸ್ ಮಾಡಲ್ಲ ಜಾಸ್ತಿ ಜನ. ಸುಮ್ಮನೆ ಈ ಬೈಕ್ಸ್ಗಳದ್ದು ಏನು ಅಂದ್ರೆ ಏನೊಂದು ಇದನ್ನೆಲ್ಲ ಕೊಡ್ಬೇಕಲ್ಲ, ಬೇರೆಯವ್ರು ಕೊಟ್ಬಿಟ್ಟವ್ರಲ್ಲ, ನಾವು ಕೊಡ್ಬೇಕಲ್ಲ ಕಾಂಪಿಟೇಷನ್ಗೆ. ಅದಕ್ಕೊಂದು ನನ್ನ ಬೈಕಲ್ಲಿ ಇದಿಲ್ಲ, ಅನ್ನಂಗೆ ಆಗೋಯ್ತದೆ. ಆ ಕಾರಣಕ್ಕೋಸ್ಕರ ಕೊಟ್ಟವ್ರೆ ಅಂತ ಅನಿಸ್ತು. ಅದೆಲ್ಲ ಏನ್ ಯೂಸ್ ಮಾಡಲ್ಲ. ಎಲ್ಲರೂ ಇವಾಗ ಮೌಂಟ್ ಹಾಕೊಂಡೇನೆ ಆಲ್ಮೋಸ್ಟ್ ಯೂಸ್ ಮಾಡೇ ಮಾಡ್ತಾರೆ. ಆಂಡ್ರಾಯ್ಡ್ ಆಟೋ ತರ ಅಂತ ಪೂರ್ತಿ ಬರಲ್ಲ. ಬಟ್ ಅಕ್ಯುರೇಟ್ ಇದೆ, ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಅದೇ ಒಂದು ಚಿಕ್ಕ ಸ್ಲಾಟ್ ಕೊಟ್ಟಿದ್ದಾರೆ, ಅಲ್ಲೇನು ಅಂತ ಏನು ನೋಡಿ ಓಡಿಸೋ ಅಂತದ್ದು ಇರಲ್ಲ. ಬೆಟರ್ ಫೋನಲ್ಲೇ ಯೂಸ್ ಮಾಡಿದ್ರೆ ಬೆಟರು. ಬ್ರೇಕಿಂಗ್ ಎಲ್ಲ ಹೆಂಗಿದೆ? ಬ್ರೇಕಿಂಗ್ ಮಸ್ತ್ ಇದೆ ಬ್ರೋ. ಬ್ರೇಕಿಂಗ್ ಪ್ರಾಬ್ಲಮ್ಮೇ ಇಲ್ಲ. ಎಲ್ಲಿಗೆ ಹೋದ್ರೆ ಇಲ್ಲಿಗೆ ಸೀಟ್ ಹೈಟ್ ನಂದು ನೋಡೋಣ. ನಾನು 5.6 ಇದ್ದೀನಿ. ಟಾಮ್ ಕ್ರೂಸ್ ಅಷ್ಟೇ ಸೇಮ್ ಹೈಟು. ಬಟ್ ಕಾಲು ಎಟಕ್ಸಲ್ಲ ನನಗೆ ಈ ಗಾಡೀಲಿ. ಫ್ಲ್ಯಾಟ್ ಫುಟ್ ಒಂದು ಸೈಡು ಆಗಲ್ಲ, ಟಿಪ್ ಟೋನು ಆಗಲ್ಲ ಆಲ್ಮೋಸ್ಟು. ಬಟ್ ಓಡಿಸ್ಬೋದು, ಏನು ತೊಂದರೆ ಇಲ್ಲ.
ನಿಮ್ಗೆ ಧೈರ್ಯ ಬಂದ್ರೆ ಆರಾಮಾಗಿ ಓಡಿಸ್ಬೋದು. ಹಂಗೆ ಒಂದು ವಾಕ್ ರೌಂಡ್ ಕೊಟ್ಬಿಡು, ಏನೇನಿದೆ ಫೀಚರ್ಸು, ಏನೇನು ಸ್ಪೆಕ್ಸ್ ಇದೆ ಎಲ್ಲ. ಕ್ಯಾಮ್ರಾಮನ್ ಬಾರ ಹತ್ರಕ್ಕೆ ಸ್ವಲ್ಪ. ನಮ್ ಯೋಗ್ಯತೆಗೆ ಇಂಥವೇ ಸಿಗೋದು. ಬಾ ಹೋಗೋಣ ಬಾರ. ಫಸ್ಟ್ ಇಲ್ಲಿಗೆ ಡಿಜಿಟಲ್ ಡಿಸ್ಪ್ಲೇ ಇದೆ, ಬಟ್ TFT ಡಿಸ್ಪ್ಲೇ ಇಲ್ಲ. ಸೊ ಇದನ್ನ ಡ್ರಾಬ್ಯಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇ ಇದೆ ಚಾರ್ಜಿಂಗ್ ಪೋರ್ಟ್ ಬಂದು. ಸೊ ಇದು ಆಡೆಡ್ ಅಡ್ವಾಂಟೇಜ್. ನೆಕ್ಸ್ಟ್ ಇದು ಸ್ಪೆಷಾಲಿಟಿ ಬಂದು ಇದಿದೆ, ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇದು ಕಂಪ್ರೆಷನ್ ವೈಟ್ ಕಲರ್ದು ಬಂದು ಇಲ್ಲಿ ವೈಟ್ ಕಲರ್ ನಾಬ್ ಕೊಟ್ಟಿದ್ದಾರೆ. ನಾಬ್ ರೀತಿ ಏನೋ, ಇದನ್ನ ಹಿಂಗ್ ಟರ್ನ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ನೀವು ಹಿಂಗ್ ಟರ್ನ್ ಮಾಡ್ತು ಅಂದ್ರೆ ಈ ತರ 14 ಕ್ಲಿಕ್ಸ್ ಟರ್ನ್ ಮಾಡ್ಬೋದು. ಕಂಪ್ರೆಷನ್ ಈ ಕಡೆ ಇದೆ, ರೀಬೌಂಡ್ ಬಂದು ಈ ಕಡೆ ಇದೆ, ರೆಡ್ ಕಲರ್ದು. ನೀಟಾಗಿ ತೋರ್ಸ, ರೆಡ್ ಕಲರ್ದು. ಕಂಪ್ರೆಷನ್ ಅಂದ್ರೆ ಸಸ್ಪೆನ್ಷನ್ ಕೆಳಗಡೆ ಹೋಗೋದು, ರೀಬೌಂಡ್ ಅಂದ್ರೆ ಸಸ್ಪೆನ್ಷನ್ ಮೇಲ್ಗಡೆ ಬರೋದು. ನೆಕ್ಸ್ಟ್ 2025 ಮಾಡೆಲ್ ಅಲ್ಲಿ ಏನೇನು ಅಪ್ಡೇಟ್ ಆಯ್ತು? ಫಸ್ಟ್ ಬಂದು ಇದಕ್ಕೆ LED ಇಂಡಿಕೇಟರ್ಸ್ ಆಡ್ ಆಯ್ತು, ಹ್ಯಾಲೋಜನ್ ತೆಗೆದು. ನೆಕ್ಸ್ಟ್ ಇಲ್ಲಿ ಒಂದು SOS ಬಟನ್ ಆಡ್ ಮಾಡಿದ್ದಾರೆ, ತೋರಿಸಿದ SOS ಬಟನ್ ಆಡ್ ಮಾಡಿದ್ದಾರೆ. ಸೊ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಕ್ರಾಶ್ ಗೀಶ್ ಆದಾಗ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದು ಫ್ರಂಟ್ ABS ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತು ಅಂದ್ರೆ ಮೆನು ಅಲ್ಲಿ ಟ್ರಿಪ್ 1, ಟ್ರಿಪ್ 2 ಬ್ಲೂಟೂತ್ ಕನೆಕ್ಟಿವಿಟಿಗೆ ಆಪ್ಷನ್. ನೆಕ್ಸ್ಟ್ ಎಕೋ ಮೋಡ್ ಇದೆ. ಈಗ ಇಲ್ಲಿ ಆವರೇಜ್ ಕಿಲೋಮೀಟರ್ ಎಷ್ಟು ಹೋಗುತ್ತೆ, ಬ್ಯಾಟ್ರಿ ಕೆಪಾಸಿಟಿ ತೋರಿಸುತ್ತೆ. ಇಲ್ಲಿ ABS ಮೋಡ್ ಇದೆ. ಸೊ 3 ಮೋಡ್ ABS ಕೊಟ್ಟಿದ್ದಾರೆ, ಆಫ್ ರೋಡು, ರೋಡು ಮತ್ತೆ ರ್ಯಾಲಿ ಅಂತ. ನಾನು ಯೂಶುವಲಿ ರೋಡಲ್ಲೇ ಇಟ್ಟಿರ್ತೀನಿ, ಸೊ ಡೈಲಿ ಕಮ್ಯೂಟ್ಗೆ ಅದೇ ಬೆಟರ್ ಅನ್ಕೋತೀನಿ. ಆಫ್ ರೋಡ್ ಅಲ್ಲಿ ಬಂದು ಕಂಪ್ಲೀಟ್ ಆಗಿ ABS ಆಫ್ ಆಗ್ಬಿಡುತ್ತೆ. ರ್ಯಾಲಿಯಲ್ಲಿ ಒಂದು ಲೆವೆಲ್ಗಷ್ಟೇ ಆಫ್ ಆಗುತ್ತೆ, ಒಂದು 60 to 70% ABS ಕಟ್ ಆಫ್ ಆಗುತ್ತೆ ರ್ಯಾಲಿ ಮೋಡಲ್ಲಿ. ಆಫ್ ರೋಡ್ ಮೋಡಲ್ಲಿ 0 ಆಗುತ್ತೆ, ABS ಕಂಪ್ಲೀಟ್ ಏನೂ ಇರಲ್ಲ. ಆಮೇಲೆ ಇದು ಆವಾಗಲೇ ಹೇಳಿದೆ, ಇದು ಆಲ್ಮೋಸ್ಟ್ ಲೆಫ್ಟ್ಗೆ ಟರ್ನ್ ಮಾಡಿದಷ್ಟು ಈ ನಾಬ್ಸ್ಗಳು ಬಂದು ಹೆವಿ ಸಾಫ್ಟ್ ಆಗುತ್ತೆ ಸಸ್ಪೆನ್ಷನ್. ಸೊ ಆಫ್ ರೋಡ್ಗೆಲ್ಲ ಹೋದಾಗ ನೀವು 0 ಕ್ಲಿಕ್ಸೋ ಇಲ್ಲ 2 ಕ್ಲಿಕ್ಸೋ ಇಟ್ಕೊಂಡ್ರೆ ಆರಾಮಾಗಿ ಚಚ್ಕೊಂಡು ಹೋಗ್ಬೋದು, ಏನು ಫೀಲ್ ಆಗಲ್ಲ. ಆನ್ ರೋಡ್ಗೆ ನಾನು ಸಜೆಸ್ಟ್ ಮಾಡೋದು ಒಂದು 7 ಕ್ಲಿಕ್ಸ್ ಅಲ್ಲಿ ಇಟ್ಕೊಳ್ಳಿ ಅಂತ. ಸೊ ಅಷ್ಟಿಗೆ ಪ್ರೀಮಿಯಂ ಇದೆ. ಇಲ್ಲಿ ಬಂದು ಸ್ವಿಚ್ ಎಲ್ಲ ನೋಡ್ಬೋದು, ಸ್ವಿಚ್ ಎಲ್ಲ ಬಂದು ಪ್ರೀಮಿಯಂ ಫೀಲ್ ಕೊಡುತ್ತೆ. ಯಾವುದೇ ಪ್ರೀಮಿಯಂ ಬೈಕು ಕಡಿಮೆ ಇಲ್ಲ ಅನ್ನಂಗೆ. ಇಲ್ಲಿ ನೋಡ್ಬೋದು ಇನ್ನೊಂದು ಪಾರ್ಕಿಂಗ್ ಲೈಟ್ಸ್, ಇದು ಆಡೆಡ್ 25 ವರ್ಷನಲ್ಲಿ 2025 ವರ್ಷನಲ್ಲಿ. ಸೊ ಇದೊಂದು ಆಡೆಡ್ ಇದೆ. ಸೊ ನೆಕ್ಸ್ಟ್ ಬಂದು ರೇರು, ಇದಕ್ಕೆ ಏನಾದ್ರು ಲಗೇಜ್ ಮೌಂಟ್ ಮಾಡಬೇಕು ಅಂದ್ರೆ ಈ ರಬ್ಬರ್ ಕೇಸಿಂಗ್ ಏನೈತೆ ಇದನ್ನ ಬಂದು ರಿಮೂವ್ ಮಾಡ್ಕೋಬಹುದು. ಇದನ್ನ ರಿಮೂವ್ ಮಾಡಿ ಇಲ್ಲಿಗೆ ಏನಿದ್ರು ಒಂದು ಪ್ಲೇಟೋ ಇಲ್ಲ ಲಗೇಜ್ ಕ್ಯಾರಿಯರ್ ಆಡ್ ಮಾಡ್ಕೋಬಹುದು. ಇದು ಒಂದು ಅಡ್ವಾಂಟೇಜ್. ಸೊ ನೆಕ್ಸ್ಟ್ ಇದು ಆಫ್ ರೋಡ್ ಬೈಕ್ ಆಗಿರೋದ್ರಿಂದ ನಮ್ಗೆ ಕಂಪ್ಯಾಟಿಬಿಲಿಟಿನೂ ಹಂಗೆ ಕೊಟ್ಟವ್ರೆ. ಸೊ ಇದನ್ನ ತೆಗೆದ್ರೆ ಕಂಪ್ಲೀಟ್ ಆಫ್ ರೋಡ್ ಸಪೋರ್ಟ್ ಆಗುತ್ತೆ. ಫುಟ್ ಪೆಕ್ಸ್ ಬಂದು ಆಫ್ ರೋಡಿಂಗ್ ಬೂಟ್ಸ್ಗೆಲ್ಲ ಆಕ್ಚುಲಿ ಇದನ್ನೇ ಪ್ರಿಫರ್ ಮಾಡೋದು. ನೀವು ಗಮನಿಸಬಹುದು, ಆಲ್ರೆಡಿ ಸೆಟಪ್ ಹೆಂಗ್ ಕೊಟ್ಬಿಟ್ಟಿದ್ದಾರೆ ಬ್ರೇಕ್ ಪೆಡಲ್ಸ್. ಸೊ ಇದು ಒಂಥರ ಹಾರಿಜಾಂಟಲ್ ತೆಗಿಯೋರು, ಹಂಗ್ ತೆಗಿಯೋರು ಆಗಲ್ಲ ಯೂಟ್ಯೂಬ್ ಅಲ್ಲಿ. ನೋಡ ಓಡಿಸ್ಕೊಂಡ್ ಬಂದಿಲ್ಲ, ಹೆಂಗ ಅನ್ಸ್ತು ನಿನ್ಗೆ? ಗಾಡಿ ಸಖತ್ ಸ್ಮೂತ್ ಇದೆ, ಆಫ್ ರೋಡಿಂಗ್ ಮಾಡಕ್ಕಂತೂ ಸಖತ್ ಮಜಾ. ತಗೊಬಿಡ ನೀನು ಇದನ್ನೇ ನೋಡ್ತಿದೀನಿ ನಾನು, ನೆಕ್ಸ್ಟ್ ತಗೊಳ್ಳೋದ ಅಂತ. ಬೈ ಹತ್ರ ಈಗಾಗ್ಲೇ ಆಲ್ರೆಡಿ ಇದೆಯಲ್ಲ HD ಜಾವ, ಅದು ನೆಕ್ಸ್ಟ್ ಅದೊಂದು ರಿವ್ಯೂ ಕೊಟ್ಬಿಡಿ. ಅದನ್ನ ಒಂದು ರಿವ್ಯೂ ಮಾಡೋಣ ಮುಂದೆ ನಮ್ ಚಾನಲ್ ಅಲ್ಲೇ. ಸೊ ಮನೋಜ್ಗೆ ತುಂಬಾ ಥ್ಯಾಂಕ್ಸ್. ಫ್ರೆಂಡ್ಸ್ ಅಲ್ಲಿ ಥ್ಯಾಂಕ್ಸ್ ಎಲ್ಲ ಹೇಳಲ್ಲ, ಆದ್ರೂ ಫಾರ್ಮಾಲಿಟಿಗೆ ಒಂದು ಹೇಳ್ತಿದೀವಿ.
ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ Thank you. ಮಾಡಿ. ಥ್ಯಾಂಕ್ ಯು. ಶೇರ್ ಮಾಡಿ, ಇನ್ನೇನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ತೆಗೆಮೀರಾ ಸರಿ ಬರ್ಲಿಲ್ಲ. ಸಾಕು ಹಿಂಗೆ. ವಿಡಿಯೋ ಮಾಡ್ತಿದ್ದೆ, ಫೋಟೋ ಮಾಡ್ತಿದ್ದೆ.